ನವೆಂಬರ್ ಬಂದೇ ಬಿಡ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರುತ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅನ್ನುವಂತಹ ಜಪ ಜೋರಾಗಿದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇಲ್ಲ. ಪವರ್ ವಾರ್, ಕೈಪಡಿಯಲ್ಲಿ ಗರಿಗೆದರಿದ ಚಟುವಟಿಕೆ. ಎಚ್ಚರಿಕೆಯ ಹೆಜ್ಜೆ ನೀಡೋದಕ್ಕೆ ಆಪ್ತರಿಗೆ ಸಿಎಂ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಡಿಕೆಶಿ ಅಷ್ಟೇ ಎಚ್ಚರಿಕೆಯಿಂದಿರುವುದಕ್ಕೆ ಆಪ್ತರಿಗೆ ಸೂಚನೆ ಸಿಎಂ ಕಡೆಯಿಂದ ಪಾಸ್ ಆಯ್ತು. ಹೈಕಮಾಂಡ್ ದೃಷ್ಟಿಯಲ್ಲಿ ಸಿಎಂ ಬಣದ ಬಗ್ಗೆ ಬೇರೆ ಸಂದೇಶ ಬೇಡ, ಅನಗತ್ಯ ಮಾತು, ಅನಗತ್ಯ ಸಭೆ ಮಾಡದಂತೆ ಎಚ್ಚರಿಕೆಯ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೂ ಕೂಡ ಹೈಕಮಾಂಡೇ ತೆಗೆದುಕೊಳ್ಬೇಕು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ನ ಎರಡು ಕಣ್ಣಿದ್ದಂತೆ. ಈಗ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವರಿಷ್ಠರು ಯಾವ ರೀತಿಯ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತೇ ಆಡ್ತಾ ಇಲ್ಲ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ. ಮೌನಕ್ಕೆ ಶರಣಾಗಿದ್ದಾರೆ. ಮೌನದ ಮೂಲಕವೇ ಒಂದು ಮೆಸೇಜನ್ನು ಪಾಸ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಪಕ್ಷ ನಿಷ್ಠೆಯನ್ನು ಪದೇ ಪದೇ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದಿರಬೇಕು. ಅವರು ಎಷ್ಟು ಎಚ್ಚರಿಕೆಯನ್ನು ವಹಿಸಿದಾರೋ ನಾವು ಕೂಡ ಅದೇ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಪಾಠ ಸಿಎಂ ಕಡೆಯಿಂದ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಗಲ್ಲ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಬಿಹಾರ್ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತ್ಯಂತರಗಳು ಇಲ್ಲುವರೆಗೂ ಎಲ್ಲ ಕಡೆನೂ ಆಗ್ತಕ್ಕಂಥ ಸಂಭವ ಇದೆ ಅಂತ ರೀ. ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗೈತೆ. ಅದ್ರಾಗೇನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್. ಇಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್. ಕೊನೆಯ ಚುನಾವಣೆ ಅಂತ ಹೇಳಿದ್ರು ಸರ್. ಅವ್ರು ಹೇಳ್ಬೋದು ಅದನ್ನು, ನಾವು ಒಪ್ಪಲ್ಲ. ಆಸ್ ಲಾಂಗ್ ಎಸ್ ಈಸ್ ಹೆಲ್ದಿ, ಆಸ್ ಲಾಂಗ್ ಎಸ್ ಈಸ್ ಏಬಲ್ ಟು ವಾಕ್, ಆಸ್ ಲಾಂಗ್ ಎಸ್ ಈಸ್ ಫೇರ್. ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಅಂದ್ರೆ ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಅನ್ನೋಂಥದ್ದು ಇದೆ. 100% ಇದೆ, ಡೌಟೇ ಇಲ್ಲ ಅದಕ್ಕೆ. ಡೆಫಿನೆಟ್ಲಿ ಅಲ್ಲ, ಯಾವ ಥರ ಅನಿವಾರ್ಯತೆ ಅಂತಂದ್ರೆ ಯಾವ ಥರ ರಾಜಣ್ಣವ್ರು ಕೂಡ ಅದು ಹೇಳ್ತಿದ್ದಾರೆ. ಯಾವ ಥರ ಸರ್? ಈಗ ಅಲ್ರಿ, ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ. ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಡ್ ಬಿ, ಸೊ ಈಸ್ ವೆರಿ ಇಂಪಾರ್ಟೆಂಟ್. ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅನ್ ಐಡಿಯಾಲಜಿ, ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅನಿವಾರ್ಯ ಅಂತ ಹೇಳ್ತಾ ಇರೋದ್ರಿಂದ ಕೆಲವರು ಏನಂತ ಹೇಳ್ತಾ ಇದ್ದಾರೆ, ಇದು ವ್ಯಕ್ತಿ ಪೂಜೆ ಆಗ್ತಿದೆ, ಪಕ್ಷಕ್ಕಿಂತ ವ್ಯಕ್ತಿ ಪೂಜೆ ಇಂಪಾರ್ಟೆಂಟ್ ಅಲ್ಲ. ಅಲ್ರಿ, ಈಗ ನೋಡ್ರಿ, ಈಸ್ ಅ ಪಾಪ್ಯುಲರ್ ಲೀಡರ್. ಅನಿವಾರ್ಯತೆ ಅಂದ ತಕ್ಷಣ ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ, ಈಸ್ ನಮ್ಮ ಫೇಸ್ ಆಫ್ ಕಾಂಗ್ರೆಸ್. ಅವರು ನಮ್ಮ ಫೇಸ್ ಆಫ್ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನ ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಒಂದು ಕಡೆಗೆ ಪಕ್ಷನಿಷ್ಠೆಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ತೋರಿಸ್ತಾ ಇರೋದು ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಒಂದು ಕಡೆಗೆ ಅವ್ರಿಗೇನಾದರೂ ಮುಳುವಾಗ್ಬಿಡುತ್ತಾ, ನಾವು ಇವ್ರಿಗೆ ಕೊಡದೇ ಇದ್ರೂ ಕೂಡ ಅವ್ರು ಏನು ಪಕ್ಷ ಬಿಟ್ಟು ಹೋಗೋದಿಲ್ಲ ಬಿಡು ಅಂತ ಹೇಳಿ, ಹಾಗಾಗಿ ಅದು ಅವರಿಗೆ ಮುಳುವಾಗುವ ಲಕ್ಷಣಗಳೇನಾದರೂ ಕಾಣಿಸುತ್ತಾ? ಇನ್ನೊಂದು, ವ್ಯಕ್ತಿಯ ಪೂಜೆ ಬಿಜೆಪಿಯಲ್ಲಿ ಮಾತನಾಡುವಂಥ ಕಾಂಗ್ರೆಸ್ನವರು ಈಗ ಕಾಂಗ್ರೆಸ್ನಲ್ಲೂ ಕೂಡ ಹಿಂದಿನಿಂದಲೂ ಇರುವಂಥದ್ದನ್ನು ಮತ್ತೆ ಪ್ರಾರಂಭಿಸ್ತಾ ಇದ್ದಾರೆ ವ್ಯಕ್ತಿಯ ಪೂಜೆಯನ್ನು. ಅರುಣ್, ಒಂದು ಸ್ಪಷ್ಟ, ಪಕ್ಷ ನಿಷ್ಠೆ ಇದೆ ಅನ್ನೋ ಕಾರಣಕ್ಕೆ ಅವರಿಗೆ ಮುಳುವಾಗ್ಬಿಡುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಅಥವಾ ಆ ರೀತಿಯ ಒಂದು ಪ್ರೆಡಿಕ್ಟ್ ಮಾಡೋಕ್ಕೂ ಕಷ್ಟನೇ. ಆದರೆ ಮೊದಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆಯನ್ನು ಮೊದಲಿಂದ ಬಿಡಲೂ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಅದೇ ನಮಗೆ ಗಟ್ಟಿಯಾಗಿ ನನ್ನ ಕಾಯುತ್ತೆ ಅನ್ನುವಂಥ ನಂಬಿಕೆ ಅವ್ರದ್ದಿರ್ಬೋದು. ಅದಕ್ಕೆ ಕೌಂಟ್ರಾಗಿ ಏನು ಬೇರೆ ಬೇರೆ ಮಾತುಗಳನ್ನಾಡೋದಂತೂ, ಸಭೆ ಮಾಡೋದಂಥದ್ದು ಮಾಡುವಂಥದ್ದು ಏನು ನಡೀತಾ ಇತ್ತು ಅಂದರೆ, ಪವರ್ ಶೇರಿಂಗ್ ವಿಚಾರದಲ್ಲಿ ಆ ರೀತಿ ಆಗಬಾರ್ದು ಅನ್ನೋದು, ಅಥವಾ ಬೇರೆ ದಲಿತ್ ಸಿ ಎಂ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಸಭೆ ಮಾಡ್ತಾಯಿದ್ರು. ಆ ರೀತಿಯ ಸಭೆಗಳನ್ನ ಮಾಡದಂತೆ ಈಗಾಗಲೇ ಸಿ ಎಂ ತಮ್ಮ ಆಪ್ತರಿಗೂ ಕೂಡ ಅಂದರೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಅನ್ನುತ್ತೆ. ಯಾಕಂದರೆ ಅದು ಒಂದು ರೀತಿಯಲ್ಲಿ ಪಕ್ಷದ ಅಥವಾ ಹೈಕಮಾಂಡ್ ನಿಲುವಿನ ವಿರುದ್ಧ ಚಟುವಟಿಕೆ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗಬಾರ್ದು ಅನ್ನುವಂಥದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಬಾರಿ ನನಗೂ ಮತ್ತು ಮುಖ್ಯಮಂತ್ರಿಗಳಿಗೆ ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ದನ್ನು ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಅವರು ಪವರ್ ಶೇರಿಂಗ್ ವಿಚಾರನ ಆಮೇಲೆ ಎತ್ತಿಲ್ಲ, ಮಾತಾಡಿಲ್ಲ. ಅವ್ರದ್ದೇನಿದ್ರು ಹೈಕಮಾಂಡ್ ಅಷ್ಟೇ. ಪ್ರತಿಯೊಂದು ವಿಚಾರದಲ್ಲೂ ಹೈಕಮಾಂಡ್ ಮೊರೆ ಹೋಗಿದ್ದಾರೆ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅನ್ನುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇನ್ನು ವ್ಯಕ್ತಿ ಪೂಜೆ ಅನ್ನುವಂಥ ವಿಚಾರ, ಅದು ಬಿಜೆಪಿಗೆ ಕಂಪ್ಯಾರಿಸನ್ ಮತ್ತೊಂದು ಅನ್ನೋದಕ್ಕಿಂತನೂ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಮೊದಲಿಂದ ಹೇಳ್ತಾ ಬಂದಿದ್ರು, ವ್ಯಕ್ತಿ ಪೂಜೆ ಮಾಡಬೇಡಿ, ಅವತ್ತು ಪಕ್ಷದ ಪೂಜೆಯನ್ನು ಮಾಡಿ
ಅನ್ನುವಂಥದ್ದು. ಅಂದರೆ ಪಕ್ಷ ನಿಮ್ಮನ್ನು ಯಾವತ್ತೂ ಕೈ ಹಿಡಿಯುತ್ತೆ ಅನ್ನುವಂಥ ಮಾತನ್ನ ಪ್ರತಿ ವೇದಿಕೆಗಳಲ್ಲೂ ಕೂಡ ಅವ್ರು ಹೇಳ್ಕೊಂಡು ಬಂದಿರುವಂಥದ್ದು ಕೂಡ ಹೌದು. ಹಾಗಾಗಿ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೈಕಮಾಂಡ್ ನಿಷ್ಠೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ನಿಷ್ಠೆ ಏನಿದೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಅದನ್ನು ತಮ್ಮ ಒಂದು ಶಕ್ತಿಯಾಗಿ ಬಳಸ್ಕೊಳ್ತಾ ಇರುವಂಥ ರೀತಿ ಕಾಣಿಸ್ತಾ ಇದೆ. ಎದುರಾಳಿಗಳು ಏನೇ ಮಾಡಲಿ ನಾನು ಮಾತ್ರ ಹೈಕಮಾಂಡ್ ಹೇಳುವವರೆಗೂ ಮಾತನಾಡಲ್ಲ ಅಥವಾ ನಮ್ದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರದ ನಡೆ ಏನಿದೆ ಇದೇ ರೀತಿಯಲ್ಲಿ ನಾವು ಮುಂದುವರಿಬೇಕೆ ಹೊರತು ಕೌಂಟರ್ ಇರಬೇಕೆ ಹೊರತು ನಾವು ಪ್ರತ್ಯೇಕ ಸಭೆಗಳನ್ನ ಅಥವಾ ಬೇರೆ ರೀತಿ ಮಾಡಿಕೊಂಡು ಕೌಂಟರ್ ಮಾಡಿದ್ರೆ ಅದು ಬೇರೆ ಸಂದೇಶವನ್ನು ರವಾನಿಸುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಸಿಎಂ ತಮ್ಮ ಆಪ್ತ ಬಲಕ್ಕೆ ರವಾನಿಸ್ತಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಂದು ಕಡೆಗೆ ಪಕ್ಷ ನಿಷ್ಠೆಯನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತೋರಿಸ್ತಾ ಇರೋದು, ನನ್ನ ಪಕ್ಷದ ಪರವಾಗಿ ನಿಲ್ತೀನಿ ಯಾವ ಸಂದರ್ಭ ಬಂದರು ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಅಲ್ಲಿ ಬಿಜೆಪಿಯನ್ನು ಟೀಕೆ ಮಾಡ್ತಾರೆ, ಮೋದಿ ಅನ್ಕೊಂಡು ವ್ಯಕ್ತಿ ಪೂಜೆ ಮಾಡ್ತೀರಿ ಅಂತೇಳಿ. ಇಲ್ಲಿ ಸಿದ್ದರಾಮಯ್ಯ ಅನ್ನುವಂಥ ಲೀಡರ್ಸ್ಗಳೇ ಜಾಸ್ತಿ ಇದ್ದಾರೆ. ಸೊ ಇದು ವ್ಯಕ್ತಿ ಪೂಜೆ ಅಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅವ್ರಿಗೊಂದು ನಿಮಗೊಂದ ಸೇಮ್ ಅಲ್ವಾ?